ಪತ್ರಕರ್ತ ಮಿತ್ರರಿಗೆ ಹಾಗೆ ದೃಶ್ಯ ಮಾಧ್ಯಮದ ಮಿತ್ರರಿಗೆ ನಮಸ್ಕಾರ. ಈ ಒಂದು ಪತ್ರಿಕಾಗೋಷ್ಠಿಯನ್ನು ಇವತ್ತು ಯಾಕೆ ಕರೀತಿದ್ದೇವೆ ಅಂತ ಕೇಳಿದರೆ, ತಾವು ಗಮನಿಸ್ತಾ ಬರ್ತಾ ಇರ್ಬೋದು, ಮೊನ್ನೆಯಿಂದ ನಮ್ಮ ಜಿಲ್ಲೆಯಲ್ಲಿ ಮತ್ತೊಮ್ಮೆ ನಾವೆಲ್ಲರೂ ತಲೆ ತಗ್ಗಿಸುವಂಥ ಒಂದು ಕೊಲೆ ನಡೆಯಿತು. ಅದರ ನಂತರ ಮಳೆ, ಅತಿಯಾದಂಥ ಮಳೆ ಜಿಲ್ಲೆಯಲ್ಲಿ ಸುಮಾರು 4-5 ಜೀವಗಳನ್ನು ಬಲಿ ತೆಗೆದುಕೊಳ್ತು. ಇಲ್ಲಿ ಯಾವ ರೀತಿ ಕೆಲಸಗಳು ನಡೀತಾ ಇದೆ, ಅದರೊಂದಿಗೆ ನಮ್ಮ ಸ್ಥಳೀಯ ಶಾಸಕರುಗಳಾಗಿದ್ದವರು ಮಾಡ್ತಿರುವಂಥ ಕೆಲಸಗಳು ಏನು, ಯಾವ ರೀತಿ ಇದನ್ನು ಸರಿಪಡಿಸಲಿಕ್ಕೆ ಅಥವಾ ಸರ್ಕಾರದೊಟ್ಟಿಗೆ ಸಹಕಾರ ಮಾಡ್ತಿದ್ದಾರೆ, ಬರೀ ಟೀಕಿಸುವುದನ್ನು ಬಿಟ್ಟು ಯಾವ ರೀತಿ ಸಹಕಾರ ಮಾಡ್ತಿದ್ದಾರೆ ಅನ್ನೋದನ್ನ ಬಗ್ಗೆ ತಮ್ಮೆಲ್ಲರ ಗಮನಕ್ಕೆ ತರಬೇಕೆನ್ನುವ ದೃಷ್ಟಿಯಿಂದ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ನಾವು ನೋಡ್ತಿದ್ದೇವೆ, ಮೊನ್ನೆ ನಮ್ಮ ಮಂಗಳೂರು ದಕ್ಷಿಣದ ಶಾಸಕರಾದಂತಹ ವೇದವ್ಯಾಸ ಕಾಮತ್ರವರು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ ಸರ್ಕಾರವನ್ನು ಟೀಕಿಸುವಂಥದ್ದು. ಈ ಮಳೆ ಬಂದು ಅಲ್ಲಲ್ಲಿ ನೆರೆ ಪರಿಸ್ಥಿತಿ, ಗುಡ್ಡ ಜರಿದು 4-5 ಜೀವಗಳನ್ನು ಬಲಿ ತೆಗೆದುಕೊಂಡಂಥ ಸಂದರ್ಭದಲ್ಲಿ ಸರ್ಕಾರವನ್ನು ಟೀಕಿಸುವಂಥ ಕೆಲಸ ಮಾತ್ರ ಮಾಡ್ತಿದ್ದಾರೆ, ಬೇರೇನೂ ಮಾಡ್ತಾ ಇಲ್ಲ. ಬಹುಶಃ ನನಗೊಬ್ಬ ಕಾಂಗ್ರೆಸ್ ಪಕ್ಷದ ಒಬ್ಬ ಪಕ್ಷದ ಕಾರ್ಯಕರ್ತನಾಗಿ ನಾನು ಬಹಳ ಸರ್ಕಾರ ಈ ಬಾರಿ ಖಂಡಿತವಾಗಲೂ ಕೂಡಲೇ ಈ ಪರಿಸ್ಥಿತಿಯ ಬಗ್ಗೆ ಅವಲೋಕಿಸಿ ಕೂಡಲೇ ಕಾರ್ಯಪ್ರವೃತ್ತ ಆಗಿದ್ದಕ್ಕೆ ನನಗೆ ಬಹಳ ಸಂತೋಷ ಇದೆ. ಯಾಕೆ ಅಂತ ಹೇಳಿದರೆ, ಮೊನ್ನೆ ತಾವು ನೋಡಿರ್ಬೋದು, ನಮ್ಮ ಉಳ್ಳಾಲ ಕ್ಷೇತ್ರದ ಮೊಂಟೆಪದವು ಇದರಲ್ಲಿ ಬಹುಶಃ ಒಬ್ಬ ಸೀತಾರಾಮ್ ಪೂಜಾರಿ ಅವರ 2 ಮಕ್ಕಳು ಅವರ ಮನೆ ಕುಸಿತಕ್ಕೊಳಗಾಗಿ ಅವರ 2 ಮಕ್ಕಳು ಹಾಗೆ ಅವರ ತಾಯಿ ಅಸುನೀಗಿರುವಂಥದ್ದು, ಹಾಗೆ ಅವರ ಹೆಂಡತಿ ಮತ್ತು ಅವರ ತಂದೆ ಕೂಡ ತೀವ್ರತರದ ಗಾಯಗಳಾಗಿರುವಂಥದ್ದು. ಅದರ ಒಟ್ಟಿಗೆ ನಮ್ಮ ನೌಷದ್ರವರ ಒಂದು ಮಗಳು ಕೂಡ ತೀರಿ ಹೋಗಿರುವಂಥದ್ದು. ಸರ್ಕಾರ ಅವತ್ತು ಈ ವಿಷಯ ಅದೇ ದಿವಸ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿ ಅವರನ್ನು ಅದೇ ದಿವಸ ಕಳಿಸಿಕೊಟ್ಟಿದ್ದಾರೆ. ಏನೆಲ್ಲ ವ್ಯವಸ್ಥೆಗಳಾಗಬೇಕು ಇದನ್ನೆಲ್ಲ ಮಾಡಲಿಕ್ಕೆ. ಅವತ್ತೇ ಅವರು ಆ ಜಾಗಗಳಲ್ಲಿ ಹೋಗಿ ಅವರಿಗೆ ಪರಿಹಾರ ಕೊಡುವಂಥ ಕೆಲಸ, ಅವರ ಚಿಕಿತ್ಸೆಯ ಬಗ್ಗೆ ಎಲ್ಲ ನಿರ್ದೇಶನಗಳನ್ನು ಕೊಟ್ಟಿದ್ದಾರೆ. ಜಿಲ್ಲೆಯ ಎಲ್ಲ ಅಧಿಕಾರಿಗಳು ಕೂಡ ಬಹಳಷ್ಟು ಶ್ರಮ ವಹಿಸಿಕೊಂಡು ಕೆಲಸಗಳನ್ನು ಮಾಡ್ತಿರೋದು ನಿಜವಾಗ್ಲೂ ನಮಗಂತೂ ಖಂಡಿತವಾಗಿ ಒಂದು ನೆಮ್ಮದಿ ಇದೆ. ಆದರೆ ಇವತ್ತು ನಮ್ಮ ಶಾಸಕರವರು ಏನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು, ಸ್ವಾಮಿ, ನಿಮ್ಮನ್ನು ಜನಗಳು ಆರಿಸಿ ಕಳಿಸಿರೋದು ಬರೀ ಸರ್ಕಾರದ ವಿರುದ್ಧ ಟೀಕೆ ಮಾಡಲಿಕ್ಕೆ ಅಥವಾ ಜನರ ಈ ಒಂದು ಪ್ರದೇಶದ ಅಭಿವೃದ್ಧಿಯಲ್ಲಿ ತಾವು ಪಾಲ್ಗೊಳ್ಬೇಕು ಅಂತ ಅನ್ನುವಂಥದ್ದು. ನಿಮಗೆ ಈ ನಮ್ಮ ಜಿಲ್ಲೆಯ ನಮ್ಮ ಜನಗಳ ಬಗ್ಗೆ ಕಾಳಜಿ ಇದ್ದರೆ ಇಂಥ ಸಂದರ್ಭದಲ್ಲಿ ಇಲ್ಲಿಗೆ ಸರ್ಕಾರದ ಮಂತ್ರಿಗಳು ಬರ್ತಾರೆ, ಉಸ್ತುವಾರಿಗಳು ಮಂತ್ರಿಗಳಾದ ಬಂದಾಗ ನಿಮಗೆ ಕನಿಷ್ಠ ಅವರನ್ನೊಂದು ಭೇಟಿಯಾಗಿ ಏನೆಲ್ಲ ನಿಮ್ಮಲ್ಲಿ ಇದನ್ನು ಇನ್ನಷ್ಟು ಉತ್ತಮಪಡಿಸಲಿಕ್ಕೆ, ಪರಿಹಾರ ಕಾರ್ಯಗಳು ಇನ್ನೂ ಚುರುಕುಗೊಳ್ಳಬೇಕು, ವ್ಯವಸ್ಥೆಯನ್ನು ಸರಿಪಡಿಸುವಂಥ ನಿಮ್ಮಲ್ಲಿ ಐಡಿಯಾ ಇದ್ದರೆ ನೀವು ಯಾಕೆ ಅವರನ್ನು ಭೇಟಿಯಾಗಿ ಅವರಲ್ಲಿ ನೀವು ವಿನಂತಿಸಿಕೊಳ್ಬಾರ್ದು? ಏನು ನಿಮ್ಮನ್ನು ಪ್ರಿವೆಂಟ್ ಮಾಡ್ತಾ ಇದೆ? ಏನು ಎಲ್ಲದರಲ್ಲೂ ರಾಜಕೀಯ ಮಾಡಿಯೇ ನೀವು ಬದುಕಬೇಕಾ? ಇದನ್ನು ನಾನು ಅವರಲ್ಲಿ ಕೇಳಲಿಕ್ಕೆ ಇಚ್ಛಿಸ್ತೇನೆ. ಪ್ರಪ್ರಥಮವಾಗಿ ನಗರದಲ್ಲಿ ಕೃತಕ ನೆರೆ ಹಾವಳಿ ನೀವು ನೋಡಿದ್ದೀರಿ. ಮೊನ್ನೆ ಬಹುಶಃ ಸರ್ಕಾರ ಈ ಹಿಂದೆ ಆದಷ್ಟು ಮೊದಲೇ ಪ್ರಿಕಾಷನರಿ ಮೆಜರ್ಸ್ಗಳನ್ನು ತೆಗೆದುಕೊಳ್ತಾ ಇತ್ತು. ಆದರೆ ಈ ಸಾರಿ ಮಳೆ ಸುಮಾರು 10-15 ದಿವಸ ಮೊದಲೇ ಪ್ರಾರಂಭ ಆಯಿತು, ಕೃತಕ ನೆರೆ ಹಾವಳಿ ಉಂಟಾಯಿತು. ಇದಕ್ಕೆ ಯಾರು ಕಾರಣ? ಇದನ್ನು ತಾವೆಲ್ಲರೂ ಗಮನಿಸಬೇಕು. ನೀವು 5 ವರ್ಷ ಮಂಗಳೂರು ಮಹಾನಗರ ಪಾಲಿಕೆ ಆಡಳಿತವನ್ನು ಮಾಡಿದ್ರಿ. ಹಾಗೆ ಸ್ಮಾರ್ಟ್ ಸಿಟಿಯ ನಿಮ್ಮ ಅರೆವೈಜ್ಞಾನಿಕ ಕಾಮಗಾರಿಗಳಿಂದ ಈ ರೀತಿ ಆಯಿತು ಅನ್ನೋದನ್ನು ಕೂಡ ನೀವು ತಿಳಿದುಕೊಳ್ಬೇಕಾದಂಥ ಸತ್ಯ. ನೀವು ಇದನ್ನು ಮಾಡದೆ ಜನರನ್ನು ದಾರಿ ತಪ್ಪಿಸುವಂಥ ಕೆಲಸವನ್ನು ಮಾಡೋದ್ರಲ್ಲೇ ನೀವು ಇನ್ನೂ ಕೂಡ ನೀವು ಮುಂದುವರಿತಾ ಇದ್ದೀರಿ. ಬಹುಶಃ ಇದು ಇವತ್ತು ಜನಗಳಿಗೆ ತಿಳಿತಾ ಇದೆ. ಖಂಡಿತವಾಗಲೂ ಇನ್ನಾದರೂ ಕೂಡ ಇನ್ನು ಉಳಿದಂಥ ಸಮಯದಲ್ಲಿ ನಿಮ್ಮ ಈ ಕಪಟ ರಾಜಕೀಯಗಳನ್ನು ಬಿಟ್ಟು ಈ ಜಿಲ್ಲೆಯ ಅಭಿವೃದ್ಧಿಗೋಸ್ಕರ ಒಳ್ಳೆ ಕೆಲಸ ಮಾಡುವಾಗ ಸರ್ಕಾರದೊಂದಿಗೆ ಕೈ ಜೋಡಿಸಿ ಅಂತ ಹೇಳಿ ನಾನು ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಹಾಗೆ
ಮೊನ್ನೆ ಬಹುಶಃ ನಾನು ಹೇಳಿದೆ, ಕಳೆದ ಬಾರಿಯೂ ಕೂಡ ನಾನು ಪತ್ರಿಕಾಗೋಷ್ಠಿ ಸುಹಾಸ್ ಶೆಟ್ಟಿಯ ಒಂದು ಕೊಲೆಯಾದಾಗಲೂ ಪತ್ರಿಕಾಗೋಷ್ಠಿ ಮಾಡಿದ್ದೆ. ಅದರಲ್ಲಿ ನಾನು ತಿಳಿಸಿದ್ದೆ, ಬಹುಶಃ ನಾವು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ತಲೆ ತಗ್ಗಿಸುವಂಥ ಕೆಲಸಗಳು ಆಗ್ತಾ ಇದೆ.